ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಪಾರ್ಟ್ 3 ಬಗ್ಗೆ ನೋಡೋಣ. 2023 ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಪ್ರಶಸ್ತಿಗಳು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ದೇಶದ ಅತ್ಯಂತ ಸ್ವಚ್ಛ ನಗರಗಳು ಯಾವಪ್ಪ ಅಂದರೆ ಮಧ್ಯಪ್ರದೇಶದ ಇಂದೋರ್ ಮತ್ತು ಗುಜರಾತ್ನ ಸೂರತ್. ದೇಶದಲ್ಲಿ ಯಾವ ನಗರಗಳು ಹೆಚ್ಚು ಸ್ವಚ್ಛ ನಗರಗಳು ಎಂಬುದನ್ನು ನಿರ್ಧರಿಸುವ 2023 ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಪ್ರಶಸ್ತಿಯನ್ನು 2024 ಜನವರಿ 11ರಂದು ಕೇಂದ್ರ ಸರ್ಕಾರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ವತಿಯಿಂದ ಪ್ರಕಟಿಸಲಾಗಿದೆ. ಇಂದೋರ್ ಮತ್ತು ಗುಜರಾತ್ನ ಸೂರತ್ ನಗರವು ಮೊದಲ ಸ್ಥಾನದಲ್ಲಿ ಪಡೆಯುವ ಮೂಲಕ ದೇಶದ ಅತ್ಯಂತ ಸ್ವಚ್ಛ ನಗರಗಳು ಎಂಬ ಕೀರ್ತಿಗೆ ಪಾತ್ರವಾಗಿವೆ. ವಿಶೇಷತೆ ಏನೆಂದರೆ ಇಂದೋರ್ ನಗರವು ಸತತ 7ನೇ ಬಾರಿಗೆ ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಅತ್ಯಂತ ಸ್ವಚ್ಛ ರಾಜ್ಯ ಎಂಬ ವಿಭಾಗದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ, ಮಧ್ಯಪ್ರದೇಶ 2ನೇ ಸ್ಥಾನದಲ್ಲಿದೆ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿಯನ್ನು ವಿಜೇತರಿಗೆ ನವದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ಸ್ವಚ್ಛ ಸರ್ವೇಕ್ಷಣೆ ಪ್ರಶಸ್ತಿಯಲ್ಲಿ ವಿವಿಧ ವಿಭಾಗದ ಪ್ರಶಸ್ತಿಗಳು. 2023 ವರದಿಯ ಧ್ಯೇಯವಾಕ್ಯ ತ್ಯಾಜ್ಯದಿಂದ ಸಂಪತ್ತು. ದೇಶದ ಅತಿ ಹೆಚ್ಚು ಸ್ವಚ್ಛ ನಗರಗಳಲ್ಲಿ ಇಂದೋರ್ ಮೊದಲ ಸ್ಥಾನದಲ್ಲಿದೆ, ಸೂರತ್ 2ನೇ ಸ್ಥಾನ, ನವಿ ಮುಂಬೈ 3ನೇ ಸ್ಥಾನದಲ್ಲಿದೆ. ದೇಶದ ಸ್ವಚ್ಛತೆಯಲ್ಲಿ ಅತಿ ಕಳಪೆ ನಗರಗಳು ಯಾವಪ್ಪ ಅಂದರೆ ಮಧ್ಯಗ್ರಾಮ್, ಕಲ್ಯಾಣಿ, ಔರಾ. ದೇಶದ ಸ್ವಚ್ಛತಾ ರಾಜ್ಯಗಳಲ್ಲಿ ಮೊದಲ 3 ಸ್ಥಾನ. ಮಹಾರಾಷ್ಟ್ರ ಮೊದಲ ಸ್ಥಾನ, ಮಧ್ಯಪ್ರದೇಶ 2ನೇ ಸ್ಥಾನ, ಛತ್ತೀಸ್ಗಢ 3ನೇ ಸ್ಥಾನ. ದೇಶದಲ್ಲಿ ಅತಿ ಸ್ವಚ್ಛ ಕಂಟೋನ್ಮೆಂಟ್ ಮಾವೋ ಕಂಟೋನ್ಮೆಂಟ್ ಬೋರ್ಡ್. ಅದೇ ರೀತಿಯಾಗಿ ಗಂಗಾ ನದಿಯಿಂದ ಹರಿಯುವ ನಗರಗಳ ಪೈಕಿ ಸ್ವಚ್ಛ ನಗರಗಳು. ಮೊದಲನೇದಾಗಿ ವಾರಾಣಸಿ, 2ನೇದಾಗಿ ಪ್ರಯಾಗ್ರಾಜ್. ಸಫಾಯಿ ಮಿತ್ರ ರಾಜ್ಯದಲ್ಲಿ ಚಂಡೀಗಢ ಮೊದಲ ಸ್ಥಾನದಲ್ಲಿದೆ. ತ್ವರಿತ ಬೆಳವಣಿಗೆ ಸಾಧಿಸಿದ ನಗರಗಳಲ್ಲಿ ಪಣಜಿ ಮೊದಲ ಸ್ಥಾನದಲ್ಲಿದೆ. ಮಧ್ಯಪ್ರದೇಶ ಮತ್ತು ನವರೋಜ್ ಇದೆ. ಸ್ವಚ್ಛ ಸರ್ವೇಕ್ಷಣೆ ಪ್ರಶಸ್ತಿಯಲ್ಲಿ ಕರ್ನಾಟಕ ನಗರಗಳಲ್ಲಿ ಮೈಸೂರು ರಾಜ್ಯ 23ನೇ ಸ್ಥಾನದಲ್ಲಿದೆ. 2023 ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೈಸೂರು 23ನೇ ಸ್ಥಾನದಲ್ಲಿದೆ. 2016 ಸಾಲಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದ್ದ ಮೈಸೂರನ್ನು ನಂತರದ ವರ್ಷಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ನಗರಗಳ ಸ್ವಚ್ಛತೆಯಿಂದ ಹಿಂದಿಕ್ಕಿವೆ. ಕಸ ಸಂಗ್ರಹ ಮತ್ತು ಕಸ ವಿಂಗಡಣೆ, ಕಸ ಸಂಸ್ಕರಣೆ, ಕಸದ ಮರುಬಳಕೆ 100% ರಷ್ಟು ಅನುಷ್ಠಾನವಾಗದೇ ಇರುವುದೇ ಸ್ವಚ್ಛತೆಯಲ್ಲಿ ಮೈಸೂರು ಹಿಂದಿರಲು ಕಾರಣವಾಗಿದೆ. 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ವಿಭಾಗದಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನ ಹೊಸದುರ್ಗವಾಗಿದೆ. 2023 ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಸಮೀಕ್ಷೆ ಬೆಂಗಳೂರಿಗೆ 125 ಸ್ಥಾನ ಪಡೆದಿದೆ. ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನ ಪಡೆದಿದೆ. ಯಾವುದಪ್ಪ ಅಂದರೆ ಬೆಂಗಳೂರು. ಮೊದಲ ಸ್ಥಾನ ಮೈಸೂರು ನಗರ ಇದೆ ಮತ್ತು ಹೊಸದುರ್ಗ ಪುರಸಭೆಗಳಿವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಬೈಲಹೊಂಗಲ ಪುರಸಭೆಗಳು 2ನೇ ಸ್ಥಾನದಲ್ಲಿವೆ. ಮೊದಲನೇ ಬಾರಿಗೆ ಬೆಂಗಳೂರು ನೈರ್ಮಲ್ಯ ಸಮೀಕ್ಷೆಯಲ್ಲಿ ವಾಟರ್ ಪ್ಲಸ್ ಉನ್ನತ ರ್ಯಾಂಕ್ ನೀಡಿದೆ. ವಿಶ್ವದ ಅತಿದೊಡ್ಡ ಸ್ವಚ್ಛತಾ ಸರ್ವೆ. 2023 ಸ್ವಚ್ಛ ಸರ್ವೇಕ್ಷಣಾ ಗಣತಿಯಲ್ಲಿ ಭಾಗಿಯಾದವು 12 ಕೋಟಿ ನಾಗರಿಕರ ಪ್ರಕ್ರಿಯೆಗಳನ್ನು ಸಲ್ಲಿಸಿದರು. ಇದು ವಿಶ್ವದ ಅತಿದೊಡ್ಡ ಸರ್ವೆ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ. 2023 ಸ್ವಚ್ಛ ಭಾರತ್ ಅಭಿಯಾನ ಗೀತೆ ನಯಾ ಸಂಕಲ್ಪ ಹೈ ನಯಾ ಪ್ರಕಾರ ಹೈ, ಗಾಯಕ ಕೈಲಾಶ್ ಖೇರ್. 2024 ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ ಆಯ್ಕೆ ಮಾಡಿರುವ ಧ್ಯೇಯವಾಕ್ಯ ರಿಡ್ಯೂಸ್, ರಿಯೂಸ್, ರೀಸೈಕಲ್. ಇದು 2023 2024 ಇದು ಕೂಡ. ಇಂದೋರ್ ಭಾರತದ ಮೊಟ್ಟಮೊದಲ ವಾಟರ್ ಪ್ಲಸ್ ಸಿಟಿ, ದೇಶದ ಸ್ವಚ್ಛ ನಗರ. ಇನ್ಫೆಂಟರಿ ಮ್ಯೂಸಿಯಂ 2023 ಜನವರಿ 9ರಂದು ಪ್ರವಾಸಿ ಭಾರತ್ ದಿವಸ್ ಆತಿಥ್ಯವಾಗಿದ್ದು ಇಂದೋರಲ್ಲಿ. ಭಾರತದ ಸ್ಮಾರ್ಟ್ ಸಿಟಿ ಕಾನ್ಕ್ಲೇವ್ನಲ್ಲಿ ದೇಶದ ಅತ್ಯುತ್ತಮ ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾಗಿರುವುದು ಇಂದೋರ್. ಸೂರತ್ ಬಗ್ಗೆ ಮಾಹಿತಿ. ಭಾರತ ವಜ್ರ ನಗರಿ ಎನ್ನುವರು. ಜಗತ್ತಿನ ಅತ್ಯಂತ ದೊಡ್ಡ ಡೈಮಂಡ್ ಬ್ರೌರ್ಸ್ ಹೊಂದಿದ ಸಿಟಿಯಾಗಿದೆ. ಭಾರತದಲ್ಲಿ ಮೊಟ್ಟಮೊದಲ ಉಕ್ಕು ನಿರ್ಮಿತ ರಸ್ತೆ ಹೊಂದಿದ ನಗರವಾಗಿದೆ. ಮುಂಬೈ ಅಹಮದಾಬಾದ್ ನಡುವಿನ ಬುಲೆಟ್ ರೈಲು ಮಾರ್ಗದ ಮೊಟ್ಟಮೊದಲ ನಿಲ್ದಾಣವಾಗಿದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ವಜ್ರ ಮಹೋತ್ಸವ ಆಚರಣೆ ಉದ್ಘಾಟನೆಯಾಯಿತು. ಪ್ರಧಾನಿ ಮೋದಿಯವರು ಭಾಗಿಯಾಗಿದ್ದರು. 2024 ಜನವರಿ 28ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ನ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಸಭಾಂಗಣದಲ್ಲಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ನಾಗರಿಕರ ಕೇಂದ್ರಿತ
ಮಾಹಿತಿ ವ್ಯವಸ್ಥೆ ಮತ್ತು ಡಿಜಿಟಲ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್. ಡಿಜಿಟಲ್ ಕೋರ್ಟ್ 2.0 ನಂತರ ಸುಪ್ರೀಂ ಕೋರ್ಟ್ನ ನೂತನ ವೆಬ್ಸೈಟನ್ನು ಸೇರಿ ಹಲವು ತಂತ್ರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಫಾತಿಮಾ ಬೀಬಿ ಅವರಿಗೆ ಪದ್ಮಶ್ರೀ ಭೂಷಣ ಪ್ರಶಸ್ತಿ ನೀಡಿದ ಬಗ್ಗೆ ಪ್ರಸ್ತಾಪ ಮಾಡಿದರು. ಭಾರತ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿದ್ದ ಕಾರ್ಯನಿರ್ವಹಿಸಿದ ಮತ್ತು ಇತ್ತೀಚೆಗೆ ನಿಧನರಾದ ಫಾತಿಮಾ ಬೀಬಿ ಅವರಿಗೆ ಮರಣೋತ್ತರವಾಗಿ 2024ರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿರುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ದೇಶದ ನಾಗರಿಕರಿಗೆ ಉಚಿತವಾಗಿ ಮತ್ತು ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ಲಭ್ಯವಾಗುವಂತೆ ಮಾಡುತ್ತದೆ. ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳ ವೈಶಿಷ್ಟ್ಯತೆಗಳು ಎಂದರೆ 1950ರಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ 519 ಸಂಪುಟಗಳು 36,308 ಪ್ರಕರಣಗಳನ್ನು ಒಳಗೊಂಡ ಡಿಜಿಟಲ್ ಸ್ವರೂಪದಲ್ಲಿ ಬುಕ್ಮಾರ್ಕ್ ಮಾಡಲಾಗಿದ್ದು ಬಳಕೆದಾರ ಸ್ನೇಹಿ ಮತ್ತು ಮುಕ್ತವಾಗಿ ಲಭ್ಯವಾಗಿದೆ. ಡಿಜಿಟಲ್ ಕೋರ್ಟ್ 2.0 ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಕೃತಕ ಬುದ್ಧಿಮತ್ತೆ AI ಬಳಕೆಯೊಂದಿಗೆ ಅನುದಾನ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಸುಪ್ರೀಂ ಕೋರ್ಟ್ನ ನೂತನ ವೆಬ್ಸೈಟನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ದಿನದಲ್ಲಿ ಮಹಿಳಾ 11 ವಕೀಲರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿ ಮುಖ್ಯ ನ್ಯಾಯಮೂರ್ತಿಯಾಗಿರೋ DY ಚಂದ್ರಚೂಡ್ ಅವರು 2023ರಲ್ಲಿ ಹಾರ್ವರ್ಡ್ ಲಾ ಸ್ಕೂಲ್ ಆಫ್ ಗ್ಲೋಬಲ್ ಲೀಡರ್ಶಿಪ್ಪನ್ನು ಪಡೆದವರು. ನೇತೃತ್ವ ಸಮಿತಿಯಲ್ಲಿ 200 ಅಭ್ಯರ್ಥಿಗಳು ಅರ್ಜಿ ಪರಿಶೀಲನೆ. ನೆನಪಿರಲಿ, ಸುಪ್ರೀಂ ಕೋರ್ಟ್ನ AI ಆಧಾರಿತ ಪೋರ್ಟಲ್ ಸುಪ್ರೀಂ ಕೋರ್ಟ್ ಪೋರ್ಟಲ್ ಫಾರ್ ಅಸಿಸ್ಟೆಂಟ್ ಇನ್ ಕೋರ್ಟ್. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಆತ್ಮಕಥೆ ಕಳೆದ ಕಾಲ ನಡೆದ ದೂರ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. 2024ರ ಜನವರಿ 22ರಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂಥ ಶಿವರಾಜ್ ವಿ ಪಾಟೀಲ್ ರವರ ಆತ್ಮಕಥನೆಯಾದ ಕಳೆದ ಕಾಲ ನಡೆದ ದೂರ ಎಂಬ ಕಥಾ ಕನ್ನಡ ಭಾಷೆಯಲ್ಲೂ ಮತ್ತು ಇಂಗ್ಲಿಷ್ ಭಾಷೆಯಲ್ಲೂ ಟೈಮ್ ಸ್ಪೆಂಟ್ ಡಿಸ್ಟೆಂಟ್ ಆ್ಯಂಡ್ ಟ್ರಾವೆಲ್ಡ್ ಎಂಬ ಕೃತಿಯನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ RF ನಾರಿಮನ್ ಅವರು ಬಿಡುಗಡೆಗೊಳಿಸಿದರು. ಅದೇ ರೀತಿಯಾಗಿ 14ನೇ ಆವೃತ್ತಿಯ ರಾಷ್ಟ್ರೀಯ ಮತದಾರರ ದಿನ ಜನವರಿ 25. 2024ರ ಮತದಾರರ ದಿನ ಧ್ಯೇಯವಾಕ್ಯ ಏನಪ್ಪ ಅಂದರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್. 2024ರ ಜನವರಿ 25ರಂದು ಭಾರತದಲ್ಲಿ 14ನೇ ಆವೃತ್ತಿಯ ರಾಷ್ಟ್ರೀಯ ಮತದಾರರ ದಿನವನ್ನು NVD ನ್ಯಾಷನಲ್ ವೋಟರ್ ಡೇ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂಬ ಧ್ಯೇಯವಾಕ್ಯದಲ್ಲಿ ಆಚರಿಸಲಾಗಿದೆ. ನವದೆಹಲಿಯಲ್ಲಿ ಚುನಾವಣಾ ಆಯೋಗದಿಂದ ಮತದಾರರ ದಿನದ ಕಾರ್ಯಕ್ರಮದ ಆಯೋಜನೆಯಾಗಿತ್ತು. 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗವನ್ನು ಸಂವಿಧಾನದ 15ನೇ ಭಾಗದ 324ನೇ ವಿಧಿಯನ್ವಯ ಸ್ಥಾಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 2011ರ ಜನವರಿ 25ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗ ಬಗ್ಗೆ ಸ್ವಲ್ಪ ಮಾಹಿತಿ. ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮಾಹಿತಿ ಇದೆ. ಸ್ಥಾಪನೆ 1950 ಜನವರಿ 25. ಕೇಂದ್ರ ಕಚೇರಿ ನವದೆಹಲಿ. ವಿಶೇಷ ಎಂದರೆ ಸಾಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಯಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರು ರಾಷ್ಟ್ರಪತಿ ಅವರಿಂದ ಚುನಾವಣಾ ಆಯೋಗವು ಮುಖ್ಯ ಆಯುಕ್ತರು ಮತ್ತು 2 ಆಯುಕ್ತರನ್ನು ನೇಮಕಗೊಂಡು 6 ವರ್ಷ ಅಥವಾ 65 ವರ್ಷಗಳ ವಯಸ್ಸಿನವರೆಗೆ ಅಧಿಕಾರದಲ್ಲಿರುತ್ತಾರೆ. ಕೇಂದ್ರ ಸರ್ಕಾರದ ವತಿಯಿಂದ ಚುನಾವಣಾ ಆಯುಕ್ತರಿಗೆ ನೇಮಕಕ್ಕೆ ಸಂಬಂಧಿಸಿದ ಹೊಸ ಮಸೂದೆ ಮಂಡನೆಯಾಗಿತ್ತು. ಇದರ ಪ್ರಕಾರ ಚುನಾವಣಾ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರುಗಳನ್ನು ನೇಮಕ ಮಾಡುವ ಆಯ್ಕೆ ಸಮಿತಿಯು ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರ ಕ್ಯಾಬಿನೆಟ್ ಯಾವುದಾದರೂ ಓರ್ವ ಸಚಿವ ಇದ್ದು ಈ ಸಮಿತಿಯ ನೀಡಿದ ಶಿಫಾರಸು ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 2023ರ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಆಯುಕ್ತರನ್ನು ಸೇವಾ ನಿಬಂಧನೆ ಅವಧಿ ಮಸೂದೆಯಾಗಿದೆ. ಸುಕುಮಾರ್ ಸೇನ್ ಅವರು ಆಯೋಗದ ಸಂಸ್ಥಾಪಕರು ಮತ್ತು ಮೊದಲ ಮುಖ್ಯ ಆಯುಕ್ತರಾಗಿದ್ದರು. ಆಯೋಗದ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ ಮೊದಲ ಮತ್ತು ಏಕೈಕ ಮಹಿಳೆ ಎಂಬ ಕೀರ್ತಿಗೆ VS ರಮಾದೇವಿ ಪಾತ್ರರಾಗಿದ್ದಾರೆ. ಭಾರತ ಚುನಾವಣೆಗಳ ಸುಧಾರಕ TN ಶೇಷನ್ 2020. ಅದೇ ರೀತಿಯಾಗಿ 2024ರ ಫೆಬ್ರವರಿ ವೇಳೆಗೆ ಭಾರತ ಬಿಟ್ಟು ಒಟ್ಟು ಮತದಾರರ ಸಂಖ್ಯೆ 96.88 ಕೋಟಿ ಮತದಾರರಾಗಿದ್ದಾರೆ. ಪ್ರಸ್ತುತ
ಮತ್ತು 25ನೇ ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಜೀವ್ ಕುಮಾರ್ ಇದ್ದಾರೆ. ಇತರ ಇಬ್ಬರು ಆಯುಕ್ತರುಗಳು ಅನೂಪ್ ಚಂದ್ರ ಪಾಂಡೆ ಮತ್ತು ಅರುಣ್ ಗೋಯಲ್. 2023ರಲ್ಲಿ ರಾಷ್ಟ್ರೀಯ ಚುನಾವಣಾ ಆಯೋಗದ ಐಕಾನ್ ಆಗಿ ಸಚಿನ್ ತೆಂಡೂಲ್ಕರ್ ನೇಮಕ ಮಾಡಲಾಗಿದೆ. ಕಾರ್ಯಗಳು 1950 ಮತ್ತು 51ರಲ್ಲಿ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅನ್ವಯ ಚುನಾವಣೆಯನ್ನು ನಡೆಸುವುದು, ರಾಜಕೀಯ ಮತ್ತು ಪಕ್ಷಗಳಿಗೆ ರಾಷ್ಟ್ರೀಯ ಮಾನ್ಯತೆ ನೀಡುವುದು, ಚುನಾವಣೆ ನೀತಿ ಸಂಹಿತೆ (MCC) ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ರೂಪಿಸುವುದು. ಕೇಂದ್ರ ಚುನಾವಣಾ ಆಯೋಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ಸದನಗಳ 6 ವಿಧದ ಚುನಾವಣೆಗಳನ್ನು ನಡೆಸುತ್ತದೆ. 1951 ಅಕ್ಟೋಬರ್ 25ರಿಂದ 1952 ಫೆಬ್ರವರಿ 21ರವರೆಗೆ ಭಾರತದಲ್ಲಿ ಒಟ್ಟು ಮೊದಲ ಬಾರಿಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಜರುಗಿತು. ಭಾರತದ ಮೊದಲ ಮತ್ತು ಹಿರಿಯ ಮತದಾರ ಶ್ಯಾಮ್ ಶರಣ್ ನೇಗಿ, ಹಿಮಾಚಲ ಪ್ರದೇಶ, ಇತ್ತೀಚೆಗೆ ಮರಣ ಕೂಡ ಹೊಂದಿದರು. ನೆನಪಿರಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವ ಜವಾಬ್ದಾರಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಇರುತ್ತದೆ. ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ಸಿಂಧುತ್ವ ಪಡೆದ ಒಟ್ಟು ಮತಗಳ 1/6ರಷ್ಟು ಹೆಚ್ಚು ಮತ ಪಡೆದರೆ ಮಾತ್ರ ಠೇವಣಿ ಹಣ ಪಡೆಯಬಹುದು. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆ ಮಾಡಿದ್ದು 1993ರ ಮೇ 26ರಂದು. 1993ರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು 308ನೇ ಪ್ರಕರಣದಡಿ ಸ್ಥಾಪನೆಯಾಗಿದೆ. ರಾಜ್ಯದ ಚುನಾವಣಾ ಆಯೋಗದ ಆಯುಕ್ತರು ಯಾರಪ್ಪ ಅಂದರೆ ನೇಮಕ ಮಾಡುವವರು ರಾಜ್ಯಪಾಲರು. ಭಾರತ ಚುನಾವಣಾ ಆಯೋಗ ಸುಧಾರಣೆಗೆ ಸಂಬಂಧಿಸಿದ ಸಮಿತಿಗಳು: ವಾಂಚು ಸಮಿತಿ, ತಾರ್ಕುಂಡೆ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ಇಂದರ್ಸೇನ ಗುಪ್ತಾ ಸಮಿತಿಯಾಗಿದೆ. ಅದೇ ರೀತಿ 2023 ಸಾಲಿನ ಕೇಂದ್ರ ಚುನಾವಣಾ ಆಯೋಗದ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾದ ಕರ್ನಾಟಕ. ಕೇಂದ್ರ ಚುನಾವಣಾ ಆಯೋಗವು ಅತ್ಯುನ್ನತ ಚುನಾವಣೆ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂಗವಾಗಿ ನೀಡುವ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ರಾಜ್ಯದ 2 ಅಧಿಕಾರಿಗಳು ಭಾಜನರಾಗಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಪ್ರತಿ ವರ್ಷ ನವದೆಹಲಿಯಲ್ಲಿ ಜನವರಿ 25ರಂದು ಹಮ್ಮಿಕೊಳ್ಳುವ ರಾಷ್ಟ್ರೀಯ ಮತದಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾಮಾನ್ಯ ವರ್ಗದಡಿ ಪ್ರಶಸ್ತಿಗೆ ಪ್ರದರ್ಶನ: ಚಿತ್ರದುರ್ಗ ಜಿಲ್ಲಾಧಿಕಾರಿಯಾಗಿರುವಂಥ ದಿವ್ಯಾ ಪ್ರಭು ಅವರು GRJ 2023 ಸಾಲಿನ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಸಾಮಾನ್ಯ ವರ್ಗದಡಿ ಆಯ್ಕೆಯಾಗಿದ್ದಾರೆ. ದಿವ್ಯಾ ಪ್ರಭು ಅವರು ಮತದಾರರ ಪಟ್ಟಿ ನಿರ್ವಹಣೆಯಲ್ಲಿ ಯುವ ಮತ್ತು ವಿಶೇಷ ಮತದಾರರ ನೋಂದಣಿ ಹೆಚ್ಚಳ ಆದ್ಯತೆ ನೀಡಿದರು. ಚುನಾವಣೆಯಲ್ಲಿ ನಿರ್ವಹಿಸಿದ ಕಾರ್ಯಗಳ ಮೂಲಕ ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮರಾಗಿ ಗುರುತಿಸಿಕೊಂಡಿದ್ದರು. ಸರ್ಕಾರಿ ಇಲಾಖೆಗಳ ಸಂಸ್ಥೆಗಳು ನೀಡುವ ಪ್ರಶಸ್ತಿಗಳ ಆಯ್ಕೆ ಮಾಡುವರು ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರು ಸಿ. ಅವರು 2023 ಸಾಲಿನ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಯ ಪರವಾಗಿ ಆಯ್ಕೆಗೊಂಡಿದ್ದಾರೆ. ಸಿ. ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಮೂಲಕ ಮತದಾರರಲ್ಲಿ ಉಚಿತ ಉಡುಗೊರೆ ಕುರಿತು ಜಾಗೃತಿ ಹಮ್ಮಿಕೊಂಡಿದ್ದರು. ಅದೇ ರೀತಿಯಾಗಿ 2023 ರಾಷ್ಟ್ರೀಯ ಕ್ರೀಡಾಕೂಟಗಳ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ: 2023 ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ರಾಷ್ಟ್ರೀಯ ಭವನದಲ್ಲಿ ಜರುಗಿದ ಸಮಾರಂಭದಲ್ಲಿ 2024 ಜನವರಿ 9ರಂದು ಪುರಸ್ಕೃತರಿಗೆ ಪ್ರದಾನ ಮಾಡಿದರು. ಬ್ಯಾಡ್ಮಿಂಟನ್ ಜೋಡಿಗಳಾದ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರ್ಯಾಂಕಿ ರೆಡ್ಡಿ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿಯಾಗಿ ಕ್ರಿಕೆಟ್ ಮೊಹಮ್ಮದ್ ಶಮಿ, ಪ್ಯಾರಾ ಬಿಲ್ಲುಗಾರ್ತಿಯಾಗಿರುವ ಆರ್ಚರಿ ಮತ್ತು ಶೀತಲ್ ದೇವಿ, ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುವ ಆರ್ ವೈಶಾಲಿ ಸೇರಿದಂತೆ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ, ಕ್ರೀಡಾ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು, ಜೀವಮಾನ ಸಾಧನೆಗಾಗಿ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು. 2023 ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು 2024 ಜನವರಿ 9ರಂದು ಪ್ರದಾನ ಮಾಡಲಾಯಿತು. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರ್ಯಾಂಕಿ ರೆಡ್ಡಿ ಅವರಿಗೆ 2022 ಏಷ್ಯನ್ ಗೇಮ್ಸ್ನಲ್ಲಿ ಪುರುಷರ ಡಬಲ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದ ಮೊದಲ ಭಾರತೀಯರಾಗಿರುವ ಬ್ಯಾಡ್ಮಿಂಟನ್ ಆಟಗಾರರು ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಅರ್ಜುನ್ ಪ್ರಶಸ್ತಿ ಸ್ಥಾಪನೆ 1961. ಇದು ಮೊಹಮ್ಮದ್ ಶಮಿ ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಮುರಳಿ ಶ್ರೀಶಂಕರ್ ಅಥ್ಲೆಟಿಕ್, ಪಾರುಲ್ ಚೌಧರಿ ಅಥ್ಲೆಟಿಕ್, ಪವನ್ ಸೆಹ್ರಾವತ್ ಕಬಡ್ಡಿ, ಋತುನೇಗಿ ಕಬಡ್ಡಿ, ವೈಶಾಲಿ ರಮೇಶ್ ಬಾಬು ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಸುನಿಲ್ ಕುಮಾರ್ ಕುಸ್ತಿಗೆ ಸಂಬಂಧಿಸಿದ್ದಾರೆ. ಅಂತಿಮ್ ಪಂಗಲ್ ಕುಸ್ತಿಗೆ ಸಂಬಂಧಿಸಿದ್ದಾರೆ. ದೀಕ್ಷಾ ದಾಗರ್ ಗಾಲ್ಫ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಇಶಾ ಸಿಂಗ್ ಶೂಟರಿಗೆ ಸಂಬಂಧಿಸಿದ್ದಾರೆ.
ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮರ್ ಶೂಟಿಂಗ್ಗೆ ಸಂಬಂಧಿಸಿದ್ದಾರೆ. ಕೃಷ್ಣ ಪಾಠಕ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಸುಶೀಲಾ ಭಾನು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಮೊಹಮ್ಮದ್ ಹುಸಾಮುದ್ದೀನ್ ಬಾಕ್ಸಿಂಗ್ಗೆ ಸಂಬಂಧಿಸಿದ್ದಾರೆ. ಅದಿತಿ ಜಿ ಸ್ವಾಮಿ ಬಿಲ್ಲುಗಾರಿಕೆ. ಅದೇ ರೀತಿಯಾಗಿ ಓಜಸ್ ಪ್ರವೀಣ್ ದಿಯೋಟಾಲೆ ಬಿಲ್ಲುಗಾರಿಕೆ. ಹೈಂಕಾ ಮುಖರ್ಜಿ ಟೇಬಲ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಅನುಷಾ ಅಗರ್ವಾಲ್ ಕುದುರೆ ಸವಾರಿ. ಹರಿಧರ್ ಪಾಲ್ ಸಂಧು ಸ್ಕ್ವಾಷ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಪಿಂಕ್ ಸಿಂಗ್ ಲಾನ್ ಬಾಲ್. ಅದೇ ರೀತಿಯಾಗಿ ಶೀತಲ್ ದೇವಿ ಪ್ಯಾರಾ ಆರ್ಚರಿ. 2022 ಹಾಂಗ್ಝೌನಲ್ಲಿ ಏಷ್ಯಾ ಪ್ಯಾರಾ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದರು. ಅದೇ ರೀತಿಯಾಗಿ ದಿವ್ಯಾ ಕೃತಿ ಸಿಂಗ್ ಕುದುರೆ ಸವಾರಿಗೆ ಸಂಬಂಧಿಸಿದ್ದಾರೆ. ಅಜಯ್ ಕುಮಾರ್ ರೆಡ್ಡಿ ಪ್ಯಾರಾ ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಪ್ರಾಚಿ ಯಾದವ್ ಪ್ಯಾರಾ ಕ್ಯಾನೋಯಿಂಗ್ಗೆ ಸಂಬಂಧಿಸಿದ್ದಾರೆ. ನವೋರೆಮ್ ರೋಶಿಬಿನ್ನಾ ದೇವಿ ಉಶುಗೆ ಸಂಬಂಧಿಸಿದ್ದಾರೆ. ನಸ್ರೀನ್ ಶೇಖ್ ಖೋ ಆಟಕ್ಕೆ ಸಂಬಂಧಿಸಿದ್ದಾರೆ. ಪ್ರಶಸ್ತಿ ಮೊತ್ತ 15 ಲಕ್ಷ ರೂಪಾಯಿ. ಆಯ್ಕೆ ವಿಧಾನ ಅಂದರೆ ಪ್ರಶಸ್ತಿಗೆ ಆಯ್ಕೆಯಾಗಲು ಸತತ 3 ವರ್ಷ ಕ್ರೀಡಾ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರಬೇಕು. ದ್ರೋಣಾಚಾರ್ಯ ಪ್ರಶಸ್ತಿ ಇದು ಜೀವಮಾನ ಸಾಧನೆಯಾಗಿದೆ. ಪ್ರಶಸ್ತಿ ಮೊತ್ತ 15 ಲಕ್ಷ ರೂಪಾಯಿ. ಕ್ರೀಡಾ ತರಬೇತುದಾರರಿಗೆ ನೀಡುತ್ತಾರೆ. ಇದನ್ನು ಪಡೆದವರು ಜಸ್ಪ್ರೀತ್ ಸಿಂಗ್ ಗ್ರೇವಾಲ್ ಗಾಲ್ಫ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಗಾಲ್ಫ್ ಕೋಚ್ ಭಾಸ್ಕರ್ನ ಈ ಕಬಡ್ಡಿ ಕೋಚ್ ಆಗಿದ್ದಾರೆ. ಇವರು ಜಯಂತ್ ಕುಮಾರ್ ಪುಶಿಲಾಲ್ ಟೆನ್ನಿಸ್ ಟೇಬಲ್ ಕೋಚ್ ಆಗಿದ್ದಾರೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯ ಪ್ರಶಸ್ತಿಗೆ ನಿಯಮಿತ ಸಾಧನೆ ಪ್ರಶಸ್ತಿ 10 ಲಕ್ಷ ರೂಪಾಯಿ. ಕ್ರೀಡಾ ತರಬೇತುದಾರರಿಗೆ ನೀಡಿಕೆ. ಅದೇ ರೀತಿ ಪಡೆದವರು ಲಲಿತ್ ಕುಮಾರ್ ಕುಸ್ತಿ ಆಟದಲ್ಲಿ, RB ರಮೇಶ್ ಚೆಸ್ ಆಟದಲ್ಲಿ, ಮಹಾವೀರ್ ಪ್ರಸಾದ್ ಸೈನಿ ಪ್ಯಾರಾ ಅಥ್ಲೆಟಿಕ್, ಶಿವೇಂದ್ರ ಸಿಂಗ್ ಹಾಕಿ, ಗಣೇಶ್ ಪ್ರಭಾಕರ್ ದೇವಂಕರ್ ಮಲಕಂಬ. ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ 10 ಲಕ್ಷ ರೂಪಾಯಿ. ಸ್ಥಾಪನೆ 2002. ಪಡೆದವರು ಮಂಜುಷ್ ಕನ್ವರ್ ಬ್ಯಾಡ್ಮಿಂಟನ್ ಆಟ. ವಿನೀತ್ ಕುಮಾರ್ ಶರ್ಮಾ ಹಾಕಿ ಆಟಕ್ಕೆ ಸಂಬಂಧಿಸಿದ್ದಾರೆ. ಕವಿತಾ ಸೆಲ್ವರಾಜ್ ಕಬಡ್ಡಿ. ಅದೇ ರೀತಿಯಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ MAKK ಸ್ಥಾಪನೆ 1956-57. ವಿಶ್ವವಿದ್ಯಾಲಯ ಸಂಸ್ಥೆಗಳಿಗೆ ಕ್ರೀಡಾ ಪ್ರೋತ್ಸಾಹ ನೀಡುತ್ತಾರೆ. ಪಡೆದವರು ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಅಮೃತಸರ್ ಪಟ್ಟ ವಿಜೇತರ ವಿಶ್ವವಿದ್ಯಾಲಯ ಇದೆ. ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್ 1ನೇ ರನ್ನರ್ ಅಪ್. ಅದೇ ರೀತಿ 3ನೇದಾಗಿ ಕುರುಕ್ಷೇತ್ರ ವಿಶ್ವವಿದ್ಯಾಲಯ ಕುರುಕ್ಷೇತ್ರ 2ನೇ ರನ್ನರ್ ಅಪ್ ಆಗಿದೆ. ತೇನ್ ಸಿಂಗ್ ನಾಗ್ವೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಆರಂಭ 1993-94. 2022 ಸಾಲಿನ ಪುರಸ್ಕೃತರು ಉತ್ತರಕಾಶಿ ಜಿಲ್ಲೆಯ ಸವಿತಾ ಕನ್ಸ್ವಾಲ್ ಭೂಮಿ, ತುಳಸಿ ಚೈತನ್ಯಂ ಜಲ ಅಂದರೆ ಈಜುಗಾರಿಕೆ ಅನ್ನಿಸ್ತದೆ, MK ತ್ರಿವಾರಿ ವಾಯು, ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಪುರಸ್ಕಾರ KPP ಒಡಿಶಾದ ಗಣಿ ನಿಗಮ ಲಿಮಿಟೆಡ್ನ ಜೈನ್ ಡ್ರೀಮ್ಸ್ ವಿಶ್ವವಿದ್ಯಾಲಯ. 2023 ಸಾಲಿನ ಕ್ರೀಡಾ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದ AM ಖಾನ್ವಿಲ್ಕರ್. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಬೋಯಿಂಗ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರ ಉದ್ಘಾಟನೆ ಮಾಡಿದವರು ಮೋದಿಜಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಹೊಸ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕ್ಯಾಂಪಸನ್ನು 2024 ಜನವರಿ 19ರಂದು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜನ ನೀಡುವ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅದೇ ರೀತಿ ಬೋಯಿಂಗ್ ಕ್ಯಾಂಪಸ್ ವಿಶೇಷತೆಗಳು. ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಏರೋಸ್ಪೇಸ್ ಪಾರ್ಕ್ನಲ್ಲಿ ಬೋಯಿಂಗ್ನ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ನಿರ್ಮಾಣಗೊಂಡಿದೆ. ಈ ಕೇಂದ್ರವು ಜಾಗತಿಕ ಮಟ್ಟದ ವೈಜ್ಞಾನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನದ ಬೆಳವಣಿಗೆಗೆ ಪೂರಕವಾಗಿದೆ. ಅತಿ ಸಂಕೀರ್ಣ ಕಾರ್ಯಕ್ರಮಗಳನ್ನು ನಿರ್ವಹಿಸಲಿದೆ. ಭವಿಷ್ಯದ ಏವಿಯಾನಿಕ್ಸ್ ತಂತ್ರಜ್ಞಾನದ ಅಭಿವೃದ್ಧಿ, ಉತ್ಪಾದನೆ ಮತ್ತು ಜೋಡಣೆ ಕಾರ್ಯಕ್ರಮವು ಇಲ್ಲಿ ನಡೆಯಲಿದೆ. ಬೋಯಿಂಗ್ ಇಂಡಿಯಾ ಕ್ಯಾಂಪಸ್ 43 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಇದಕ್ಕಾಗಿ ಬೋಯಿಂಗ್ ಕಂಪನಿಯು 1,600 ಕೋಟಿ ರೂಪಾಯಿ ಬಂಡವಾಳ ಹೂಡಿದೆ. ಅಮೆರಿಕದ ಬೋಯಿಂಗ್ 2ನೇ ಅತಿ ಹೆಚ್ಚು ದೊಡ್ಡ ಕೇಂದ್ರವಾಗಿದೆ. ಈ ಕೇಂದ್ರದ ಮೂಲಕ ಬೋಯಿಂಗ್ಗೆ ವರ್ಷಕ್ಕೆ 10,000 ಕೋಟಿ ರೂಪಾಯಿಗಳು ವಹಿವಾಟು ಹೊಂದಿದೆ. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮ. ಅದೇ ರೀತಿ
BITC ಕ್ಯಾಂಪಸ್ ಉದ್ಘಾಟನೆ ಜೊತೆಗೆ ಪ್ರಧಾನಿ ಮೋದಿ ಅವರು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವು ಮಹಿಳೆಯರಿಗೆ ಪೈಲಟ್ ಸೇರಿ ವೈಮಾನಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ರೀತಿಯ ತರಬೇತಿ ನೀಡುವ ಕಾರ್ಯಕ್ರಮವಾಗಿದೆ. ಈ ಯೋಜನೆಯನ್ನು ಬೆಳೆಯುತ್ತಿರುವ ವೈಮಾನಿಕ ಕ್ಷೇತ್ರದಲ್ಲಿ ಭಾರತದಾದ್ಯಂತ ಹೆಚ್ಚಿನ ಮಹಿಳೆಯರ ಪ್ರವೇಶವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಅದೇ ರೀತಿಯಾಗಿ ಜಗತ್ತಿನ 3ನೇ ಸ್ಥಾನ ಪಡೆದ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 2024 ಜನವರಿಯಲ್ಲಿ ಬಿಡುಗಡೆಯಾದ ವರದಿಯನ್ವಯ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕಾರ್ಯಕ್ಷಮತೆಯಲ್ಲಿ ಜಗತ್ತಿನ 3ನೇ ಸ್ಥಾನ ಪಡೆದಿದೆ. ಈ ವಿಮಾನ ನಿಲ್ದಾಣವು ಯುನೆಸ್ಕೋದ 2023ರ ಫಿಕ್ಸ್ ವರ್ಸಲ್ನ ಪ್ರತಿಷ್ಠಿತ ಪುರಸ್ಕಾರವನ್ನು ಪಡೆದಿದ್ದು, ಇದರ ಟರ್ಮಿನಲ್ 2ಗೆ ಜಗತ್ತಿನ ಅತ್ಯಂತ ಸುಂದರವಾದ ವಿಮಾನ ನಿಲ್ದಾಣ ಪ್ರಶಸ್ತಿ ಲಭಿಸಿದೆ. ಯಾವಾಗೆ ಟರ್ಮಿನಲ್ 2ಗೆ ಮಾತ್ರ, ಟರ್ಮಿನಲ್ 1 ಅಲ್ಲ. ಮತ್ತೆ ಅದೇ ರೀತಿಯಾಗಿ 2023ರ ಡಿಸೆಂಬರ್ನಲ್ಲಿ ಈ ವಿಮಾನ ನಿಲ್ದಾಣವು ಲಾಂಛನದಲ್ಲಿ ಸಂಪೂರ್ಣ ಕನ್ನಡಮಯ ಬಳಕೆಯಾಗಿದೆ. ವರ್ಷದ ಅತ್ಯುತ್ತಮ ವಿಮಾನ ನಿಲ್ದಾಣ ಬೆಂಗಳೂರು. 2024ರ ಜನವರಿ 18ರಿಂದ 21ರವರೆಗೆ ಹೈದರಾಬಾದ್ನ ಬೇಗಂಪೇಟ್ ವಿಮಾನ ನಿಲ್ದಾಣದಲ್ಲಿ ನಡೆದ ಏಷ್ಯನ್ ಅತ್ಯಂತ ದೊಡ್ಡ ವಾಯುಯಾನ ಎಕ್ಸ್ಪೋ ಆದ ವಿಂಗ್ಸ್ ಇಂಡಿಯಾ 2024 ಕೇಂದ್ರ ನಾಗರಿಕ ವಾಯುಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಉದ್ಘಾಟಿಸಿದರು. ಈ ಎಕ್ಸ್ಪೋನ ಮುಖ್ಯ ಘೋಷವಾಕ್ಯ ಕನೆಕ್ಟಿಂಗ್ ಇಂಡಿಯಾ ಟು ದ ವರ್ಲ್ಡ್ ಇನ್ ಅಮೃತ್ ಕಾಲ್, ಸಿಟ್ಟಿಂಗ್ ಇನ್ ದ ಸ್ಟೇಜ್ ಫಾರ್ ದ ಇಂಡಿಯಾ ಸಿವಿಲ್ ಅವಿಯೇಷನ್ 2047 ಆ್ಯಕ್ಟ್ ಆಗಿದ್ದು, ಭಾರತದ ನಾಗರಿಕ ವಾಯುಯಾನ ಕ್ಷೇತ್ರದಲ್ಲಿ 3As ಆಗಿದೆ. ಇದರ ಅಕ್ಸೆಸಿಬಿಲಿಟಿ, ಅವೈಲಬಿಲಿಟಿ ಆ್ಯಂಡ್ ಅಫೋರ್ಡಬಿಲಿಟಿಗೆ ಆದ್ಯತೆ ನೀಡುವ ಉದ್ದೇಶವನ್ನು ಪ್ರಸ್ತಾಪಿಸಿದರು. 2024 ಜನವರಿ 18ರಂದು ವಿಂಗ್ಸ್ ಇಂಡಿಯಾದ ಭಾಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವರ್ಷದ ಅತ್ಯುನ್ನತ ಪ್ರಶಸ್ತಿ ಆಗಿರುವ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ಷಮತೆಯ ಶ್ರೇಷ್ಠತೆ, ಪ್ರಯಾಣಿಕರ ಉತ್ತಮ ಅನುಭವ, ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಗೆ ಆದ್ಯತೆ ನೀಡಿರುವುದನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡಲಾಯಿತು. ನೆನಪಿರಲಿ. ಅದೇ ರೀತಿ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಸ್ಲೀಪರ್ ಆವೃತ್ತಿ ಎನ್ನಲಾಗಿರುವ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ 2023 ಡಿಸೆಂಬರ್ 30ರಂದು ಪ್ರಧಾನಿ ಮೋದಿಯವರು ಚಾಲನೆ ನೀಡಿದರು. 2024 ಜನವರಿ 1ರಂದು ಈ ರೈಲ್ವೆ ವಾಣಿಜ್ಯ ಸೇವೆ ಆರಂಭವಾಗಿದ್ದು, ಅಯೋಧ್ಯಧಾಮ್ ಜಂಕ್ಷನ್ನಿಂದ ದರ್ಭಾಂಗಾವರೆಗೆ ಮೊದಲ ರೈಲು ಚಾಲನೆಯಾಗಿದೆ. ಭಾರತದ 2ನೇ ನಾನ್ AC ಸೂಪರ್ ಫಾಸ್ಟ್ ಅಮೃತ್ ಕಾಲ್ ಭಾರತ್ ಎಕ್ಸ್ಪ್ರೆಸ್ ರೈಲು ಪಶ್ಚಿಮ ಬಂಗಾಳದ ಮೌಲ್ಡಾ ಟೌನ್ನಿಂದ ಕರ್ನಾಟಕದ ಬೆಂಗಳೂರಿಗೆ ಸಂಚಾರ ನಡೆಸಿದೆ. ಇದು ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳನ್ನು ಸಂಪರ್ಕಿಸಿದೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆ. ಕೇಂದ್ರ ರೈಲ್ವೆ ಸಚಿವಾಲಯದಿಂದ 2023ರ ಆಗಸ್ಟ್ 6ರಂದು ದೇಶದಲ್ಲಿ 1275 ರೈಲುಗಳ ನಿಲ್ದಾಣಗಳ ಆಧುನೀಕರಣಕ್ಕಾಗಿ ರೂಪಿಸಲಾದ ಯೋಜನೆಯಾಗಿದೆ. ಏರೋ ಇಂಡಿಯಾ. ಕೇಂದ್ರ ರಕ್ಷಣಾ ಸಚಿವಾಲಯದ ವತಿಯಿಂದ 2023ರ ಫೆಬ್ರವರಿ 13ರಿಂದ 17ರವರೆಗೆ ಬೆಂಗಳೂರಿನ ಯಲಹಂಕ ಏರೋಸ್ಪೇಸ್ ಸ್ಟೇಷನ್ನಲ್ಲಿ 14ನೇ ಆವೃತ್ತಿಯ ಏರೋ ಇಂಡಿಯಾ ಪ್ರದರ್ಶನ ಮಾಡಲಾಯಿತು. ದ ರನ್ವೇ ಟು ದ ಬಿಲಿಯನ್ ಆಪರ್ಚುನಿಟೀಸ್ ಎಂಬ ವೇಗದಲ್ಲಿ ಜರುಗಿತು. ಅದೇ ರೀತಿಯಾಗಿ 2024ರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ನಲ್ಲಿ ಗೆದ್ದರು. ಪುರುಷರಲ್ಲಿ ಸಿಂಗಲ್ಸ್ನಲ್ಲಿ ಜೆನಿಕ್ ಸಿನ್ನರ್ ಇಟಲಿ ದೇಶದವರು, ಮಹಿಳಾ ಸಿಂಗಲ್ಸ್ನಲ್ಲಿ ಅರಿನಾ ಸಬಲೆಂಕಾ ಬೆಲಾರಸ್ ದೇಶದವರು. ನಡೆದದ್ದು ಮೆಲ್ಬರ್ನ್. 2024 ಸಾಲಿನ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಮೊದಲ ಟೂರ್ನಿ ಆದ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ 2024ರ ಜನವರಿ 14ರಿಂದ 28ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಪಾರ್ಕ್ನಲ್ಲಿ ಹಾರ್ಡ್ ಕೋರ್ಟ್ನಲ್ಲಿ ಜರುಗಿತು. ಇದು ಆಸ್ಟ್ರೇಲಿಯನ್ ಓಪನ್ಸ್ನ 112ನೇ ಆವೃತ್ತಿಯಾಗಿದೆ. ಈ ಟೂರ್ನಿಯಲ್ಲಿ 22 ವರ್ಷದ ಇಟಾಲಿಯನ್ ಯುವ ಆಟಗಾರರಾದ ಜೆನಿಕ್ ಸಿನ್ನರ್ ಪುರುಷ ಸಿಂಗಲ್ಸ್ನಲ್ಲಿ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನು ಪಡೆದರು. ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ವಾರ್ಷಿಕ ಕ್ರೀಡೆಗಳಲ್ಲಿ ಮೊದಲ ಟೂರ್ನಿ ಇದಾಗಿದೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದರು ಜೆನಿಕ್ ಸಿನ್ನರ್ ಇಟಲಿ ದೇಶದವರು. ಈ ಮೂಲಕ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಇಟಲಿಯ ಆಟಗಾರರಾಗಿರುವ ಜೆನಿಕ್ ಸಿನ್ನರ್ ಅವರು ರಷ್ಯಾದ ವೃತ್ತಿಪರ ಆಟಗಾರರಾಗಿರುವಂಥ ಡ್ಯಾನಿಯಲ್ ಮೆಡ್ವೆಡೇವ್ ಅವರನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡರು. ಈ ಮೂಲಕ ಜೆನಿಕ್ ಸಿನ್ನರ್ ಅವರು ಚೊಚ್ಚಲ ಚಾಂಪಿಯನ್ಶಿಪ್ಪನ್ನು ತಮ್ಮದಾಗಿಸಿಕೊಂಡರು. ಗ್ರ್ಯಾಂಡ್ ಸ್ಲಾಮ್ ಗೆದ್ದ 3ನೇ ಇಟಾಲಿಯನ್ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.
ಜೆನ್ನಿಕ್ ಸಿನ್ನರ್ ಅವರು 2023ರ ವಿಂಬಲ್ಡನ್ ಟೂರ್ನಿಯಲ್ಲಿ ಸೆಮಿಫೈನಲ್ನಲ್ಲಿ ಪ್ರವೇಶಿಸಿದರು. ಚಾಂಪಿಯನ್ಶಿಪ್ ಪಡೆದ ಸಿನ್ನರ್ ಅವರು 17.25 ಕೋಟಿ ರೂಪಾಯಿಗಳನ್ನು ಪ್ರಶಸ್ತಿ ಮೊತ್ತ ನೀಡಲಾಗಿದೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದ ಟೆನ್ನಿಸ್ ಆಟಗಾರ ಡ್ಯಾನಿಲ್ ಮೆಡ್ವೆಡೇವ್. 2024ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ವಿಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ ರನ್ನರ್ ಅಪ್ ಆದ ಮೆಡ್ವೆಡೇವ್ ಅವರು 2021ರ US ಓಪನ್ನಲ್ಲಿ ನೊವಾಕ್ ಜೊಕೋವಿಕ್ ಅವರನ್ನು ಸೋಲಿಸಿ ಚಾಂಪಿಯನ್ಶಿಪ್ಪನ್ನು ತನ್ನದಾಗಿಸಿಕೊಂಡಿದ್ದರು. ಮೆಡ್ವೆಡೇವ್ 9.42 ಕೋಟಿ ರೂಪಾಯಿಗಳನ್ನು ಪ್ರಶಸ್ತಿ ಮೊತ್ತವಾಗಿ ಬಹುಮಾನ ನೀಡಲಾಗಿದೆ. ಸೆಮಿಫೈನಲ್ನಲ್ಲಿ ಸೋಲು ಕಂಡ ಜೊಕೋವಿಕ್ ವಿಶ್ವದ ನಂಬರ್ 1 ಆಗಿರುವ ಸರ್ಬಿಯಾದ ಟೆನ್ನಿಸ್ ಆಟಗಾರ ನೊವಾಕ್ ಜೊಕೋವಿಕ್ ಅವರು 2024ರ ಆಸ್ಟ್ರೇಲಿಯನ್ ಓಪನ್ ಸೆಮಿಫೈನಲ್ನಲ್ಲಿ ಇಟಲಿಯ ಆಟಗಾರರಾದ ಜೆನ್ನಿಕ್ ಸಿನ್ನರ್ ವಿರುದ್ಧ ಸೋಲನ್ನು ಅನುಭವಿಸಿದರು. ಒಟ್ಟಾರೆ ಪುರುಷರ ಸಿಂಗಲ್ಸ್ನಲ್ಲಿ 24 ಗ್ರ್ಯಾನ್ ಸ್ಲಾಮ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದ ಜೊಕೋವಿಕ್ ಅವರು ಫೈನಲ್ ಪಂದ್ಯದಲ್ಲಿ ತಲುಪುವಲ್ಲಿ ವಿಫಲವಾದರು. ಜೊಕೋವಿಕ್ ಅವರು 10 ಬಾರಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಚಾಂಪಿಯನ್ ಪಟ್ಟವನ್ನು ಪಡೆದರು. ಫೈನಲ್ ತಲುಪುವಲ್ಲಿ ವಿಫಲವಾಗಿದ್ದು 25ನೇ ಗ್ರ್ಯಾನ್ ಸ್ಲಾಮ್ ಹಾಗೂ 11ನೇ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ತಮ್ಮದಾಗಿಸಿಕೊಳ್ಳಲು ವಿಫಲರಾದರು. ಅದೇ ರೀತಿಯಾಗಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಅರೆನಾ ಸಬಲೆಂಕಾ. ಆಸ್ಟ್ರೇಲಿಯನ್ ಓಪನ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ವಿಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ ಬೆಲಾರಸ್ನ ಅರೆನಾ ಸಬಲೆಂಕಾ ಅವರು ಚೀನಾದ ಝಾಂಗ್ ಕ್ಯುನ್ಯಾನ್ ಅವರನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಈ ಮೂಲಕ ಅವರು 2ನೇ ಬಾರಿಗೆ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕಳೆದ ವರ್ಷ ಫೈನಲ್ನಲ್ಲಿ ರಬೆಕಾನ ವಿರುದ್ಧ ಜಯ ಗಳಿಸಿದರು. 2012-13ರಲ್ಲಿ ವಿಕ್ಟೋರಿಯಾ ಅಜರೆಂಕಾ ಬಳಿಕ ಸತತ 2ನೇ ಬಾರಿಗೆ ಪ್ರಶಸ್ತಿ ಗೆದ್ದ ಮೊದಲ ಮಹಿಳಾ ಆಟಗಾರ್ತಿ ಎಂಬ ಕೀರ್ತಿಗೆ ಅರೆನಾ ಸಬಲೆಂಕಾ ಅವರು ಪಾತ್ರರಾಗಿದ್ದಾರೆ. 2 ಬಾರಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ ಗೆದ್ದ 9ನೇ ಆಟಗಾರ್ತಿಯಾಗಿ ಕೀರ್ತಿಗೆ ಅರೆನಾ ಸಬಲೆಂಕಾಗೆ ಪಾತ್ರರಾಗಿದೆ. 9ನೇ ಆಟಗಾರರಾಗಿದ್ದಾರೆ ಇವರು. 2ನೇ ಬಾರಿ ಗೆದ್ದವರು. ಪ್ರಶಸ್ತಿ ಮೊತ್ತ ಅದೇ ರೀತಿಯಾಗಿ 17.25 ಕೋಟಿ ರೂಪಾಯಿ. ರನ್ನರ್ ಅಪ್ ಆದವರಿಗೆ 9.42. ಮಿಶ್ರ ಡಬಲ್ಸ್ನಲ್ಲಿ ಚಾಂಪಿಯನ್ ಆದ ಜೋಡಿಗಳು. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ತೈವಾನ್ನ ಆಟಗಾರ್ತಿಯಾಗಿರುವ ಸು ಯಿನ್ ಮತ್ತು ಪೋಲೆಂಡ್ ಆಟಗಾರ ಜಾನ್ ಜಿಲೆನ್ಸ್ಕಿ ರವರ ಜೋಡಿಯು ಚಾಂಪಿಯನ್ಶಿಪ್ಪನ್ನು ತನ್ನದಾಗಿಸಿಕೊಂಡಿತು. ಅದೇ ರೀತಿಯಾಗಿ ಪುರುಷರ ಡಬಲ್ಸ್ ಚಾಂಪಿಯನ್ಶಿಪ್ ಆಗಿರುವುದು ರೋಹನ್ ಬೋಪಣ್ಣ ಭಾರತ ಮತ್ತು ಮ್ಯಾಥ್ಯೂ ಎಂಬೆನ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಂಬೆಲ್ಡನ್ ಜೋಡಿಯು ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿತು. ಕನ್ನಡಿಗ ರೋಹನ್ ಬೋಪಣ್ಣ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪಂದ್ಯಾವಳಿಯಲ್ಲಿ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಕನ್ನಡಿಗ 43 ವರ್ಷದ ರೋಹನ್ ಬೋಪಣ್ಣ ಅವರು ಗೆದ್ದಿದ್ದಾರೆ. 2024ರ ಜನವರಿ 24ರಂದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ರೋಹನ್ ಬೋಪಣ್ಣ ಅವರು ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನವನ್ನು ಖಚಿತಪಡಿಸಿಕೊಂಡರು. 2024ರ ಜನವರಿ 25ರಂದು ಪದ್ಮ ಪ್ರಶಸ್ತಿಗೆ ಭಾಜನರಾದರು. 2024ರ ಜನವರಿ 27ರಂದು ಪುರುಷರ ಡಬಲ್ಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಅನ್ನು ಇವರು ಮುಡಿಗೇರಿಸಿಕೊಂಡರು. ಅದೇ ರೀತಿ ವಿಶ್ವದ ಅತಿ ಹಿರಿಯ ಟೆನ್ನಿಸ್ಗೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರೋಹನ್ ಬೋಪಣ್ಣ ಆಗಿದ್ದಾರೆ. ಇವರು ಜಗತ್ತಿನ ವಿಶ್ವದ ಅತಿ ಹಿರಿಯ ಟೆನ್ನಿಸ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬೋಪಣ್ಣ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಚಾಂಪಿಯನ್ಶಿಪ್ ಪಡೆದ 4ನೇ ಭಾರತೀಯರಾಗಿದ್ದಾರೆ. ಅದೇ ರೀತಿಯಾಗಿ ಲಿಯಾಂಡರ್ ಪೇಸಿ ಮೊದಲನೇದು, 2ನೇದಾಗಿ ಮಹೇಶ್ ಭೂಪತಿ, 3ನೇದಾಗಿ ಸಾನಿಯಾ ಮಿರ್ಜಾ ಗ್ರ್ಯಾಂಡ್ ಸ್ಲಾಮ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರ ಡಬಲ್ಸ್ನಲ್ಲಿ ಚಾಂಪಿಯನ್ ಆದ ಸು ಯಿನ್ ತೈವಾನ್ ದೇಶದವರು ಮತ್ತು ಎಲಿಸಾ ಮೆರ್ಟೆನ್ಸ್ ಬೆಲ್ಜಿಯಂ ದೇಶದವರು. 2024 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ತೈವಾನ್ನ ಆಟಗಾರ್ತಿ ಸು ಯಿನ್ ಮತ್ತು ಬೆಲ್ಜಿಯಂನ ಆಟಗಾರ್ತಿ ಎಲಿಸಾ ಮೆರ್ಟೆನ್ಸ್ ಅವರ ಜೋಡಿಯು ಚಾಂಪಿಯನ್ ಪಡೆದುಕೊಂಡಿತು. ಅದೇ ರೀತಿಯಾಗಿ ಗ್ರ್ಯಾಂಡ್ ಸ್ಲಾಮ್ಗಳು ಟೆನ್ನಿಸ್ ಟೂರ್ನಿಗಳ ವಿಶೇಷತೆ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ 2024 ಇದು ಜನವರಿಯಿಂದ ಫೆಬ್ರವರಿಗೆ ನಡೆಯುತ್ತದೆ. ಆರಂಭ ಆಗಿದ್ದು 1905. ನಡೆಯುವ ಸ್ಥಳ ಆಸ್ಟ್ರೇಲಿಯಾದ ಮೆಲ್ಬೋರ್ನ್. ವಿಶೇಷತೆ ಆಡು ಕೋರ್ಟ್ ಆಗಿದೆ.
ಪುರುಷರ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಆದವರು ಜೆನಿಕ್ ಸಿನ್ನರ್, ಇಟಲಿ ದೇಶದವರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಅರೆನಾ ಸಬಲೆಂಕಾ. ಅದೇ ರೀತಿಯಾಗಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ 2023ರಲ್ಲಿ ಗೆದ್ದವರು. ಇದು ಮೇಯಿಂದ ಜೂನ್ವರೆಗೂ ನಡೆಯುತ್ತೆ. ಇದು 1890ರಲ್ಲಿ ಸ್ಥಾಪನೆಯಾಗಿದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯುವ ಸ್ಥಳ ಆಗಿದೆ. ಇದು ಕ್ಲೇ ಕೋರ್ಟ್ ಆಗಿದೆ. ನೊವಾಕ್ ಜೋಕೋವಿಕ್ 2023ರಲ್ಲಿ ಸರ್ಬಿಯಾ ದೇಶದವರು ಗೆದ್ದಿದ್ದರು ಸಿಂಗಲ್ಸ್ನಲ್ಲಿ. ಅದೇ ರೀತಿಯಾಗಿ ಇಗಾ ಸ್ವಿಟೆಕ್ ಪೋಲ್ಯಾಂಡ್ ದೇಶದವರು ಮಹಿಳೆಯರ ಸಿಂಗಲ್ಸ್ನಲ್ಲಿ. ವಿಂಬಲ್ಡನ್ ಹಳೆಯ ಟೂರ್ನಿ ಆಗಿದೆ. ಇದು ಜೂನ್ನಿಂದ ಜುಲೈವರೆಗೂ ನಡೆಯುತ್ತದೆ. 2023ರಲ್ಲಿ ಗೆದ್ದವರು ಕಾರ್ಲಾಸ್ ಅಲ್ಕರಾಜ್ ಸ್ಪೇನ್ ದೇಶದವರು, ಮಾರ್ಕೆಟಾ ವೊಂಡ್ರೋಸೋವಾ ಚೆಕ್ ಗಣರಾಜ್ಯದವರು. ಇದು ಯುಕೆದಲ್ಲಿ ಲಂಡನ್ನಲ್ಲಿ ನಡೆಯುತ್ತೆ. ಇದು ಗ್ರಾಸ್ ಕೋರ್ಟ್ ಆಗಿದೆ. USA ಓಪನ್ ಟೆನ್ನಿಸ್ ಟೂರ್ನಿ ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೆ. 2023ರಲ್ಲಿ ಗೆದ್ದವರು ನೊವಾಕ್ ಜೋಕೋವಿಕ್ ಮತ್ತು ಕೋಕೋ ಗಾಫ್ ಅಮೆರಿಕದವರು. ಇದು 1881ರಲ್ಲಿ ಸ್ಥಾಪನೆ. ಇದು ನ್ಯೂಯಾರ್ಕ್. ಅದೇ ರೀತಿ ವಿಂಬಲ್ಡನ್ 1877ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ 2027ನೇ ಸಾಲಿನ ರಾಜ್ಯ ನವೋದ್ಯಮ ರ್ಯಾಂಕಿಂಗ್ ವರದಿ. ಕರ್ನಾಟಕ ರಾಜ್ಯಕ್ಕೆ ಶ್ರೇಷ್ಠ ಸಾಧಕ ಪ್ರಶಸ್ತಿ. ಕೇಂದ್ರ ಸರ್ಕಾರದ ಕೈಗಾರಿಕಾ ಉತ್ತೇಜನ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT, ಡಿಪಾರ್ಟ್ಮೆಂಟ್ ಆಫ್ ದ ಪ್ರೊಮೋಟಿಂಗೇಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ರಾಷ್ಟ್ರೀಯ ಸ್ಟಾರ್ಟಪ್ನಲ್ಲಿ ರಾಜ್ಯಗಳ ಸ್ಟಾರ್ಟಪ್ ಶ್ರೇಯಾಂಕ 2022ರಲ್ಲಿ 4ನೇ ಆವೃತ್ತಿಯನ್ನು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರು ರಾಷ್ಟ್ರೀಯ ಸ್ಟಾರ್ಟಪ್ ದಿನವಾದ 2024 ಜನವರಿ 16ರಂದು ಬಿಡುಗಡೆ ಮಾಡಿದರು. ಈ ವರದಿಯಲ್ಲಿ ಕರ್ನಾಟಕ ಸತತ 2ನೇ ಬಾರಿಗೆ ಶ್ರೇಷ್ಠ ಸಾಧಕ ಪ್ರಶಸ್ತಿ ಪಡೆದಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಸತತ 2ನೇ ವರ್ಷವೂ ಅತ್ಯುತ್ತಮ ಶ್ರೇಷ್ಠ ಸಾಧಕ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಗುಜರಾತ್ ರಾಜ್ಯವು ಸತತ 4ನೇ ಬಾರಿಗೆ ಗೆದ್ದಿದೆ. ರ್ಯಾಂಕಿಂಗ್ ನೀಡುವ ವಿಧಾನ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳೊಡನೆ ಒಟ್ಟು ದೇಶದ 33 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸ್ಪರ್ಧೆ ಏರ್ಪಡುತ್ತದೆ. 25 ಕ್ರಿಯಾ ಅಂಶಗಳ ಆಧಾರದ ಮೇಲೆ ರ್ಯಾಂಕಿಂಗ್ ಮೌಲ್ಯಮಾಪನ ಮಾಡಲಾಗುತ್ತದೆ. ಇದೇ ಮೊದಲ ಬಾರಿಗೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ರ್ಯಾಂಕಿಂಗ್ಗೆ ಸೇರ್ಪಡೆ ಮಾಡಲಾಗಿದೆ. 7 ಕ್ಷೇತ್ರಗಳು: ಸಾಂಸ್ಥಿಕ ಬೆಂಬಲ, ಉದ್ಯಮಶೀಲತೆ ಮತ್ತು ನಾವೀನ್ಯತೆ, ತೆರವು, ಮಾರುಕಟ್ಟೆ ಪ್ರವೇಶ, ನವೋದ್ಯಮ ಪೋಷಣೆ ಮತ್ತು ಮಾರ್ಗದರ್ಶನ, ಹಣಕಾಸಿನ ನೆರವು, ಸಾಮರ್ಥ್ಯ ವರ್ಧನೆ ಮತ್ತು ಕ್ರಮಗಳು, ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀಲನಕ್ಷೆ ಮುಂತಾದ ಸುಧಾರಣೆಗಳು. ಜನಸಂಖ್ಯೆ ಆಧರಿಸಿ ವರ್ಗೀಕರಣ ಮಾಡಲಾಗಿದೆ. ಅದೇ ರೀತಿಯಾಗಿ 5 ವಿಭಾಗಗಳಲ್ಲಿ 2022ನೇ ಸಾಲಿನ ಪ್ರಶಸ್ತಿ ಪಡೆದ ರಾಜ್ಯಗಳು. ಶ್ರೇಷ್ಠ ಸಾಧಕ ರಾಜ್ಯಗಳು ಯಾವಪ್ಪ ಅಂದರೆ 5. ಮೊದಲು ಎ ವರ್ಗದಲ್ಲಿ ಗುಜರಾತ್, ಕರ್ನಾಟಕ, ಕೇರಳ, ತಮಿಳುನಾಡು. ಬಿ ವರ್ಗದಲ್ಲಿ ಹಿಮಾಚಲ ಪ್ರದೇಶ. ಅದೇ ರೀತಿಯಾಗಿ 2ನೇದು ಅತ್ಯುನ್ನತ ಸಾಧಕ ರಾಜ್ಯಗಳು 7 ರಾಜ್ಯಗಳು ಪಡೆದಿವೆ. ಎ ವರ್ಗದಲ್ಲಿ ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ರಾಜಸ್ಥಾನ್, ತೆಲಂಗಾಣ. ಬಿ ವರ್ಗದಲ್ಲಿ ಅರುಣಾಚಲ ಪ್ರದೇಶ, ಮೇಘಾಲಯ. ಅದೇ ರೀತಿಯಾಗಿ ನಾಯಕ ರಾಜ್ಯಗಳು 8 ರಾಜ್ಯಗಳು ಪಡೆದಿವೆ. ಅದರಲ್ಲಿ ಎ ವರ್ಗದಲ್ಲಿ ಆಂಧ್ರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ್. ಬಿ ವರ್ಗದಲ್ಲಿ ಗೋವಾ, ಮಣಿಪುರ, ತ್ರಿಪುರ. ಆಕಾಂಕ್ಷಿತ ರಾಜ್ಯಗಳಲ್ಲಿ 4 ರಾಜ್ಯಗಳು ಪಡೆದಿವೆ. ಎ ವರ್ಗದಲ್ಲಿ ಬಿಹಾರ್, ಹರಿಯಾಣ. ಅದೇ ರೀತಿಯಾಗಿ ಬಿ ವರ್ಗದಲ್ಲಿ ಅಂಡಮಾನ್, ನಿಕೋಬಾರ್ ದ್ವೀಪ, ನಾಗಾಲ್ಯಾಂಡ್. ಉದಯೋನ್ಮುಖ ನವೋದಯ ಪರಿಸರ ವ್ಯವಸ್ಥೆಯ ರಾಜ್ಯಗಳು. ಎ ವರ್ಗದಲ್ಲಿ ಛತ್ತೀಸ್ಗಢ, ದೆಹಲಿ, ಜಮ್ಮು ಕಾಶ್ಮೀರ. ಬಿ ವರ್ಗದಲ್ಲಿ ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಿಯು ದಮನ್ ಮತ್ತು ಲಡಾಖ್, ಮಿಜೋರಾಂ, ಪುದುಚೇರಿ, ಸಿಕ್ಕಿಂ. DPIನ ವತಿಯಿಂದ 2024 ಜನವರಿ 10ರಿಂದ 18ರವರೆಗೆ ಸ್ಟಾರ್ಟ್ ಅಪ್ ಇಂಡಿಯಾ ನಾವೀನ್ಯತೆ ಆವಿಷ್ಕಾರ ಸಪ್ತಾಹ. ದೇಶದ ಸ್ಟಾರ್ಟಪ್ಗಳು, ಉದ್ಯಮಗಳು, ಹೂಡಿಕೆದಾರರು ಮತ್ತು ನೀತಿ ನಿರೂಪಕ ಮತ್ತು ಇತರ ಮಧ್ಯಸ್ಥಗಾರರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ DPIIT ವತಿಯಿಂದ 2024 ಜನವರಿ 10ರಿಂದ 18ರವರೆಗೆ ಸ್ಟಾರ್ಟಪ್ ಇಂಡಿಯಾ ಇನ್ನೋವೇಷನ್ ವೀಕ್ ಸ್ಟಾರ್ಟಪ್ ಇಂಡಿಯಾ ಇನ್ನೋವೇಷನ್ ವೀಕ್ ಅನ್ನು ಸೆಲೆಬ್ರೇಟಿಂಗ್ 8 ಇಯರ್ಸ್ ಇನ್ ಇನ್ನೋವೇಷನ್ ಎಂಬ ಧ್ಯೇಯವಾಕ್ಯದಲ್ಲಿ ಆಯೋಜಿಸಲಾಯಿತು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಧ್ಯೇಯವಾಕ್ಯ: ರಾಷ್ಟ್ರೀಯ ಸ್ಟಾರ್ಟಪ್ ದಿನಾಚರಣೆ 2024 ಜನವರಿ 16ರಂದು. 2024 ಜನವರಿ 16ರಂದು ರಾಷ್ಟ್ರೀಯ ಸ್ಟಾರ್ಟಪ್ ಡೇ, ನ್ಯಾಷನಲ್ ಸ್ಟಾರ್ಟಪ್ ಡೇ ಅನ್ನು ಆಚರಿಸಲಾಯಿತು. 8ನೇ ವರ್ಷದ ನಾವೀನ್ಯತೆ ಆಚರಣೆ ಮತ್ತು ನವೋದ್ಯಮ ಅನಂತ
ಸುಪ್ತತೆಯ ಅನಾವರಣ ಮಾಡುವುದರ ಬಗ್ಗೆ ಸಂಸ್ಥೆಯ ಅಡಿಯಲ್ಲಿ ಆಚರಿಸಲಾಯಿತು. ಸ್ಟಾರ್ಟಪ್ ಇಂಡಿಯಾ ಕಾರ್ಯಕ್ರಮ 2016 ಜನವರಿ 16ರಂದು ವಾಣಿಜ್ಯ ಕೈಗಾರಿಕಾ ಸಚಿವಾಲಯದ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ DPIIT ಇವು ಸ್ಟಾರ್ಟಪ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜನವರಿ 16ರಂದು ರಾಷ್ಟ್ರೀಯ ಸ್ಟಾರ್ಟಪ್ ದಿನವೆಂದು ಆಚರಿಸಲಾಗುತ್ತದೆ. 2022ರಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿಯವರು ರಾಷ್ಟ್ರೀಯ ಸ್ಟಾರ್ಟಪ್ ದಿನವನ್ನು ಜನವರಿ 16ರಿಂದ ಆಚರಿಸಲು ಕರೆ ನೀಡಿದರು. ಅದೇ ರೀತಿಯಾಗಿ ರಾಷ್ಟ್ರೀಯ ಸ್ಟಾರ್ಟಪ್ ಡೇ ಶೃಂಗಸಭೆ ಮತ್ತು ಭಾರತ ಸ್ಟಾರ್ಟಪ್ ಪ್ರಶಸ್ತಿಗಳು ಬೆಂಗಳೂರು ವಾಣಿಜ್ಯೋದ್ಯಮ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಸಹಯೋಗದೊಂದಿಗೆ ಇಂಟರ್ನ್ಯಾಷನಲ್ ಬ್ರಾಂಡ್ ಈಕ್ವಿಟಿಯ ಬೆಂಗಳೂರಿನಲ್ಲಿ 2024 ಮಾರ್ಚ್ 2ರಂದು ರಾಷ್ಟ್ರೀಯ ಸ್ಟಾರ್ಟಪ್ ದಿನದ ಸಮ್ಮೇಳನ ಇಂಡಿಯಾ ಸ್ಟಾರ್ಟಪ್ ಅವಾರ್ಡ್ಸ್, ನ್ಯಾಷನಲ್ ಸ್ಟಾರ್ಟಪ್ ಡೇ ಸಮ್ಮಿಟ್ ಮತ್ತು ಭಾರತ ಸ್ಟಾರ್ಟಪ್ ಅವಾರ್ಡ್ಸ್ ಕಾರ್ಯಕ್ರಮವು ಆಯೋಜಿಸಿದೆ. ಆರಂಭಿಕ ಮತ್ತು ಉದ್ಯಮಶೀಲ ಪರಿಸರ ವ್ಯವಸ್ಥೆಯನ್ನು ಘೋಷಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಮಾವೇಶದಲ್ಲಿ ನವೋದ್ಯಮಿಗಳು, ಬಂಡವಾಳಗಾರರು, ಉದ್ಯಮಿಗಳು ಮತ್ತು ಭಾಗವಹಿಸಿದ್ದಾರೆ. ಭಾರತದಲ್ಲಿ ಸ್ಟಾರ್ಟಪ್ ಕ್ಷೇತ್ರದಲ್ಲಿ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾರತದಾದ್ಯಂತ ಸ್ಟಾರ್ಟಪ್ಗಳ ಸೀಡ್ ಫಂಡಿಂಗ್ ಮತ್ತು ಪ್ರಮುಖ ಉದ್ಯಮದ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಒದಗಿಸಲಾಗುತ್ತದೆ. ಅದೇ ರೀತಿ ಉದಯೋನ್ಮುಖ ತಂತ್ರಜ್ಞಾನ ಪ್ರದರ್ಶಿಸುವ BSNet ಮತ್ತು ಬಿಸಿನೆಸ್ ಎಕ್ಸ್ಪೋಸ್ B2B ಎಕ್ಸ್ಪೋಸ್ ಅನ್ನು ಆಯೋಜಿಸಲಾಗಿತ್ತು. ಭಾರತ ಮೊಟ್ಟಮೊದಲ ಕೃತಕ ಬುದ್ಧಿಮತ್ತೆ ಯೂನಿಕಾರ್ನ್ K3 ಸ್ಟಾರ್ಟಪ್ ಓಲಾ ಸಂಸ್ಥಾಪಕ ಭವಿಷ್ ಅಗರ್ವಾಲ್ ಸ್ಥಾಪಿಸಿದ ಕೃತಕ ಬುದ್ಧಿಮತ್ತೆ ಸ್ಟಾರ್ಟಪ್ $1 ಬಿಲಿಯನ್ ಮೌಲ್ಯದ ನಿಧಿಯನ್ನು ಸ್ವತಃ ಸಂಗ್ರಹಿಸಿದ್ದು. ಕಳೆದ ವರ್ಷ ಸ್ಥಾಪಿತವಾದ ಈ ಸ್ಟಾರ್ಟಪ್ ಭಾರತದಲ್ಲಿ ಅತಿ ವೇಗದ ಯೂನಿಕಾರ್ನ್ ಕಂಪನಿಯಾಗಿ ಬೆಳೆಯುತ್ತಿದೆ. ಇದು ಯೂನಿಕಾರ್ನ್ ಆದ ಮೊದಲ ಭಾರತೀಯ ಕೃತಕ ಬುದ್ಧಿಮತ್ತೆ ಸ್ಟಾರ್ಟಪ್ ಆಗಿದೆ. ಸಂಸ್ಕೃತದಲ್ಲಿ ಕೃತಕ ಎಂದರ್ಥ. ಕೃತ್ರಿಮ್ ಇಂಗ್ಲಿಷ್ ಜೊತೆಗೆ ಸ್ಥಳೀಯ ಭಾಷೆಗಳನ್ನು ತರಬೇತಿ ಪಡೆದ ದೊಡ್ಡ ಭಾಷೆ ಮಾದರಿಗಳನ್ನು ನಿರ್ಮಿಸುತ್ತಿದೆ. ಸ್ಟಾರ್ಟಪ್ ಅನೇಕ ಭಾರತೀಯ ಭಾಷೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಮಾತನಾಡಲು ಧ್ವನಿ ಸಕ್ರಿಯಗೊಳಿಸಿದ ಸಂವಾದಾತ್ಮಕ ಕೃತಕ ಬುದ್ಧಿಮತ್ತೆ AI ಸಹಾಯಕವನ್ನು ಪ್ರಾರಂಭಿಸಲು ಯೋಜಿಸಿದೆ. ಅದೇ ರೀತಿಯಾಗಿ ಕೃತ್ರಿಮ್ ಸ್ಟಾರ್ಟಪ್ ಇದು ಭವಿಷ್ಯದ ಅಗರ್ವಾಲ್ ರವರ ಮೂರನೇ ಉದ್ಯಮವಾಗಿದ್ದು, ಇವರ ಮೊದಲ ಉದ್ಯಮ ಓಲಾ ಆಗಿದ್ದು, ಭಾರತದಲ್ಲಿ ಅದು ರೈಡ್ ಹೀಲಿಯಂ ಮಾರುಕಟ್ಟೆಯಲ್ಲಿ ಮುನ್ನಡೆಸುತ್ತದೆ. ಓಲಾ ಎಲೆಕ್ಟ್ರಿಕ್ ಭಾರತದಲ್ಲಿ ದ್ವಿಚಕ್ರ ವಾಹನ ಉದ್ಯಮವಾಗಿದೆ. ಭಾರತದಲ್ಲಿ ಮಾರುಕಟ್ಟೆಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ಮೊದಲ ಯೂನಿಕಾರ್ನ್ ಇನ್ಮೋಬಿ 2011ರಲ್ಲಿ. ICC ಪ್ರಶಸ್ತಿಗಳು 2023 ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICCಯು 2023 ಸಾಲಿನ ವಿಭಾಗದಲ್ಲಿ ಪ್ರಶಸ್ತಿ ಘೋಷಿಸಿದೆ. ಭಾರತದಲ್ಲಿ ವಿರಾಟ್ ಕೊಹ್ಲಿ ಅವರು ICC ಏಕದಿನ ಕ್ರಿಕೆಟ್ ವರ್ಷದ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಳೆದ ವರ್ಷ 2023ನೇ ಸಾಲಿನಲ್ಲಿ ಮಾಡಿದ ಸಾಧನೆಯನ್ನು ಮತ್ತು ಅಮೂಲ್ಯ ಕ್ಷಣಗಳನ್ನು ಆಧರಿಸಿ ಈ ಪ್ರಶಸ್ತಿಗಳನ್ನು 2024ರಲ್ಲಿ ನೀಡಲಾಗಿದೆ. ICC ವರ್ಷದ ಪುರುಷರ ಕ್ರಿಕೆಟ್ ಪ್ರಶಸ್ತಿ 2023 ವರ್ಷದ BCCI ಪುರುಷರ ಕ್ರಿಕೆಟ್ ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಅವರಿಗೆ 2023ನೇ ಸಾಲಿನ ವರ್ಷದ ICC ಪುರುಷರ ಕ್ರಿಕೆಟ್ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಇವರು ಸರ್ ಗ್ಯಾಫಿಲ್ಡ್ ಸೋಬರ್ಸ್ ಟ್ರೋಫಿಯನ್ನು ವಿಜೇತರಾಗಿದ್ದಾರೆ. ಸರ್ ಗ್ಯಾಫಿಲ್ಡ್ ಸೋಬರ್ಸ್ ಟ್ರೋಫಿ ಇದನ್ನು ವಾರ್ಷಿಕವಾಗಿ ICC ಪುರುಷ ಕ್ರಿಕೆಟಿಗನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ನೀಡಲಾಗುತ್ತದೆ. ಇದು ವಾರ್ಷಿಕ ICC ಪ್ರಶಸ್ತಿಗಳಲ್ಲಿ ಅತ್ಯಂತ ಪ್ರತಿಷ್ಠಿತವೆಂದು ಪರಿಗಣಿಸಲಾಗುತ್ತೆ ಮತ್ತು ಟ್ರೋಫಿಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸರ್ ಗ್ಯಾಫಿಲ್ಡ್ ಸೋಬರ್ಸ್ ಅವರ ಹೆಸರನ್ನು ಇಡಲಾಗಿದೆ. ಸರ್ ಗ್ಯಾಫಿಲ್ಡ್ ಸೋಬರ್ಸ್ ಟ್ರೋಫಿ ವಿಜೇತರ ವಿಶೇಷತೆಗಳು: ಮೊದಲು ಪಡೆದವರು ಭಾರತ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ 2004ರಲ್ಲಿ. ಅತಿ ಹೆಚ್ಚು ಬಾರಿ ತಲಾ 2 ಗೆದ್ದವರು ರಿಕಿ ಪಾಂಟಿಂಗ್ ಮತ್ತು ಮಿಚೆಲ್ ಜಾನ್ಸನ್ ಆಸ್ಟ್ರೇಲಿಯಾದವರು. ವಿರಾಟ್ ಕೊಹ್ಲಿ ಭಾರತದವರು. ಅದೇ ರೀತಿ ಪ್ರಶಸ್ತಿ ಪಡೆದ ಭಾರತೀಯರು ಸಚಿನ್ ತೆಂಡೂಲ್ಕರ್, ರವಿಚಂದ್ರನ್ ಅಶ್ವಿನ್, ವಿರಾಟ್ ಕೊಹ್ಲಿ 2 ಬಾರಿ
2017 ಮತ್ತು 2018. ವಿರಾಟ್ ಕೊಹ್ಲಿಗೆ ICC ಪುರುಷರ ಏಕದಿನ ಕ್ರಿಕೆಟ್ ವರ್ಷದ ಗೌರವ 2023. ICC ಮೆನ್ಸ್ ODI ಕ್ರಿಕೆಟ್ ಒನ್ ಆಫ್ ದ ಇಯರ್ 2023. ಟೀಮ್ ಇಂಡಿಯಾದ ಮಾಜಿ ನಾಯಕ ಆಗಿರುವಂಥ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ 2023ನೇ ಸಾಲಿನ ICC ವರ್ಷದ ಏಕದಿನ ಕ್ರಿಕೆಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಏಕದಿನ ವಿಶ್ವಕಪ್ನಲ್ಲಿ ಸರ್ವಾಧಿಕ ರನ್ಗಳನ್ನು ಸಿಡಿಸಿದ ವಿರಾಟ್ ಕೊಹ್ಲಿ ಏಕದಿನದಲ್ಲಿ ಶತಕಗಳ ಅರ್ಧಶತಕ ಪೂರೈಸಿದ ಸಾಧನೆಯನ್ನು ಮಾಡಿದರು. ವಿರಾಟ್ ಕೊಹ್ಲಿ ವೃತ್ತಿ ಜೀವನದಲ್ಲಿ 4ನೇ ಬಾರಿಗೆ ICC ವರ್ಷದ ಕ್ರಿಕೆಟ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮುನ್ನ 2012, 2017 ಮತ್ತು 2018ರಲ್ಲೂ ಕೂಡ ಈ ಗೌರವ ಪಡೆದಿದ್ದರು. ವಿರಾಟ್ ಕೊಹ್ಲಿ ಈ ಬಾರಿಯ ಪ್ರಶಸ್ತಿಯನ್ನು ರೇಸ್ನಲ್ಲಿದ್ದ ಭಾರತ ಕ್ರಿಕೆಟರ್ಗಳಾದ ಶುಭಮನ್ ಗಿಲ್, ಮೊಹಮ್ಮದ್ ಶಮಿ ಮತ್ತು ನ್ಯೂಜಿಲೆಂಡ್ನ ಡೇರಿಲ್ ಮಿಚೆಲ್ ಅವರನ್ನು ಹಿಂದಿಕ್ಕಿದ್ದಾರೆ. ಅದೇ ರೀತಿಯಾಗಿ ICC ವರ್ಷದ ಪುರುಷರ ಕ್ರಿಕೆಟಿಗೆ ಪ್ರಶಸ್ತಿ ಪಡೆದವರು ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದವರು. ICC ವರ್ಷದ ಮಹಿಳಾ ಕ್ರಿಕೆಟಿಗ ನ್ಯಾಟ್ ಸಿವರ್ ಬ್ರಂಟ್ ಇಂಗ್ಲೆಂಡ್ದವರು. ICC ಪುರುಷ ಏಕದಿನ ಕ್ರಿಕೆಟ್ ವರ್ಷದ ಗೌರವ ವಿರಾಟ್ ಕೊಹ್ಲಿ ಭಾರತದವರು. ICC ಮಹಿಳಾ ಏಕದಿನ ಕ್ರಿಕೆಟ್ ವರ್ಷದ ಗೌರವ ಚಾಮರಿ ಅಥಪತ್ತು ಶ್ರೀಲಂಕಾದವರು. ICC ಪುರುಷ ವರ್ಷದ ಟೆಸ್ಟ್ ಕ್ರಿಕೆಟರ್ ಉಸ್ಮಾನ್ ಖವಾಜ ಆಸ್ಟ್ರೇಲಿಯಾದವರು. ICC ಪುರುಷರ ಅಸೋಸಿಯೇಟರ್ ವರ್ಷದ ಕ್ರಿಕೆಟರ್ ಬಾಸ್ಟಿಲಿಡಿ ನೆದರ್ಲ್ಯಾಂಡ್ದವರು. ICC ಮಹಿಳಾ ಅಸೋಸಿಯೇಟರ್ ವರ್ಷದ ಕ್ರಿಕೆಟರ್ ಕ್ವಿಂಟರ್ ಅಬೆಲ್ ಕ್ವಿನ್ಯದವರು. ICC ಸ್ಪಿರಿಟ್ ಆಫ್ ದ ಕ್ರಿಕೆಟ್ ಪ್ರಶಸ್ತಿ ಜಿಂಬಾಬ್ವೆ ಕ್ರಿಕೆಟ್. ICC ವರ್ಷದ ಅಂಪೈರ್ ಯಾರು ಅಂದರೆ ರಿಚರ್ಡ್ ಇಲಿಯವರ್ತ್ ಇಂಗ್ಲೆಂಡ್ದವರು. ICC ಪುರುಷರ T20 ವರ್ಷದ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಭಾರತ. ICC ಮಹಿಳೆಯರ T20 ವರ್ಷದ ಕ್ರಿಕೆಟಿಗರು ಎಂಡ್ಲೆ ಮ್ಯಾಥ್ಯೂಸ್ ವೆಸ್ಟ್ ಇಂಡೀಸ್. ICC ಉದಯೋನ್ಮುಖ ಪುರುಷರ ವರ್ಷದ ಕ್ರಿಕೆಟಿಗ ಸಚಿನ್ ರವೀಂದ್ರ ದಕ್ಷಿಣ ಆಫ್ರಿಕಾ. ಅದೇ ರೀತಿಯಾಗಿ ICC ಉದಯೋನ್ಮುಖ ಮಹಿಳಾ ವರ್ಷದ ಕ್ರಿಕೆಟರ್ ಮರುಫಾ ಅಖ್ತರ್ ಇಂಗ್ಲೆಂಡ್ದವರು. ಅದೇ ರೀತಿಯಾಗಿ ಇಲ್ಲಿ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ತಂಡದ ಅಧ್ಯಕ್ಷರಾಗಿದ್ದು ಜೈಶಾ. 2024ರಲ್ಲಿ ಜನವರಿಯಲ್ಲಿ BCCIನ ಕಾರ್ಯದರ್ಶಿಯಾಗಿರುವ ಜೈಶಾ ಅವರನ್ನು 3ನೇ ಅವಧಿಗೆ ಏಷ್ಯಾ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥರನ್ನಾಗಿ ಮರು ಆಯ್ಕೆ ಮಾಡಲಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋವನ್ನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ. PDF ನೋಡ್ಕೊಳ್ಳಿ, ರಿವಿಷನ್ ಮಾಡಿ, ಸರಿಯಾಗಿ ಓದಿ. ಹಾಗೆ ನನ್ನ ವಿಡಿಯೋ ನೋಡಿ. ಇದು ಕ್ವಾಲಿಟಿ ಇಲ್ಲ ಅಂದರೆ ಇದು 360 ಇರ್ತದೆ ನೋಡಿರಿ ಕ್ವಾಲಿಟಿ, ಅದೇ ಇಡ್ರಿ. ಸ್ವಲ್ಪ ಇಲ್ಲಿ ನಾವು ಮೇಲೆ ಇಡ್ರಿ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.